ಆದಾಗ ಇಡೀ ದೇಶದಲ್ಲಿ ಶಾಂತಿಯಿಂದ ಪ್ರತಿಭಟನೆ ಮಾಡಿ ಹೋರಾಟಕ್ಕೆ ಜಯಗಳಿಸಬಹುದು ಅಂತ ತೋರಿಸಿದಂತಹ ಧರ್ಮ ಯಾವುದಾದ್ರೂ ಇದ್ರೆ ಅದು ಕ್ರೈಸ್ತ ಧರ್ಮ. ಕ್ರೈಸ್ತರು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಬೇರೆ ಧರ್ಮದವರಿಗೆ ನೆನಪಾಗುವುದು ಬಿಳಿಯ ವಸ್ತ್ರವನ್ನು ಧರಿಸುವವರು. ಅವರ ವಸ್ತ್ರವಷ್ಟೇ ಅಲ್ಲ ಬಿಳಿ, ಅವರ ಹೃದಯ ಕೂಡ ಅಷ್ಟೇ ಬಿಳಿಯಾಗಿ ಶ್ವೇತ ಶುಭ್ರವಾಗಿರುತ್ತೆ ಅಂತ ಮತ್ತೆ ಮತ್ತೆ ಸಾಬೀತಾಯಿತು. ಏನ್ ಮಾಡಬಹುದು ನೀವು? ಬಲವಂತ ಮತಾಂತರ ಮಾಡುತ್ತಾರೆ. ಇದು ಹೊಸಲ್ಲ. ನನ್ನ ಪ್ರವಾದಿ ನನಗೆ ಹೇಳಿದ್ದಾರೆ, ನಿನ್ನ ಧರ್ಮವನ್ನ ಪ್ರೀತಿಸು, ಬೇರೆ ಧರ್ಮವನ್ನ ಗೌರವಿಸು ಅಂತ. ಹಾಗೇನೆ ಬೈಬಲ್ ನಲ್ಲೂ ಕೂಡ ಹೇಳಿದ್ದಾರೆ, ನೆರೆಹೊರೆಯರನ್ನ ಪ್ರೀತಿಸು. ಇಡೀ ಪ್ರಪಂಚದಲ್ಲಿ ಶಿಕ್ಷಣ ಹಾಗೂ ಏನು ರೋಗಿಗಳ ಸೇವೆಗೆ ಯಾರಾದ್ರೂ ನೆನಪಿಗೆ ಬರ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಕ್ರೈಸ್ತ ಬಾಂಧವರು. ಅದಕ್ಕೆ ಅಲ್ವಾ ನಾವು ಸಾವಿರಾರು ವರ್ಷ ಕಳೆದ್ರೂ ಕೂಡ ಮದರ್ ತೆರೇಸನನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವುದು. ಇಡೀ ಪ್ರಪಂಚದಲ್ಲಿ ಶಿಕ್ಷಣವನ್ನ ಎತ್ತಿ ಹಿಡಿದ ಧರ್ಮ ಯಾವುದಾದ್ರೂ ಇದೆ ಅದು ಬೈಬಲ್ ಅನ್ನ ಓದಿ ತಿಳಿದಂತಹ ಕ್ರೈಸ್ತ ಧರ್ಮ ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ. ಇಡೀ ಭಾರತದಲ್ಲಿ ಶಿಕ್ಷಣ ಅಂತ ಏನು ಅಂತ ಗೊತ್ತಿರಲಿಲ್ಲ. ಆಗ ಶಿಕ್ಷಣವನ್ನ ಹುಟ್ಟು ಹಾಕಿ ಭಾರತ ಇವತ್ತು ಮುಂದುವರಿದ ರಾಷ್ಟ್ರ ಅಂತ ಹೆಸರು ಕೊಟ್ಟ ಖ್ಯಾತಿ ಇದ್ರೆ ಅದು ಕ್ರೈಸ್ತ ಇನ್ಸ್ಟಿಟ್ಯೂಟ್ಗಳಿಗೆ. ಕ್ಷಯರೋಗ, ಕುಷ್ಠರೋಗದಂತಹ ರೋಗಗಳಿಂದ ಬಳಲ್ತಾ ಇದ್ರು ಕೂಡ ಅಸಹ್ಯ ಪಡದೆ ಸೇವೆ ಸಲ್ಲಿಸಿದಂತಹ ಮದರ್ ತೆರೇಸಾರಂತಹ ಅದೆಷ್ಟು ಉದಾಹರಣೆಗಳು ನಮ್ಮಲ್ಲಿದೆ. ನಿಜವಾಗ್ಲೂ ಕ್ರೈಸ್ತರು ಮತಾಂತರ ಮಾಡುವವರೇ ಆಗಿದ್ರೆ ಭಾರತದಲ್ಲಿ ಅವತ್ತು ಬ್ರಿಟಿಷರು ಬಂದಾಗ ಇವತ್ಯಾವೊಬ್ಬ ಮುಸಲ್ಮಾನನೂ ಇರ್ತಿರ್ಲಿಲ್ಲ, ಯಾವೊಬ್ಬ ಹಿಂದೂ ಇರ್ತಿರ್ಲಿಲ್ಲ. ಬ್ರಿಟಿಷರ ದಬ್ಬಾಳಿಕೆಗೆ ಪ್ರತಿಯೊಬ್ಬ ಬಹುಸಂಖ್ಯಾತನಲ್ಲಿ ಮತಾಂತರ ಆಗ್ತಾ ಇದ್ದ. ಆದರೆ ಅಲ್ಲೂ ಕೂಡ ಯೇಸು ಕ್ರಿಸ್ತ ಹೇಳಿದಾಗೆ ಬಲವಂತದ ಮತಾಂತರ ನನಗೆ ಒಪ್ಪಿಗೆ ಇಲ್ಲ ಅನ್ನುವುದು ಮತ್ತೆ ಮತ್ತೆ ಸಾಬೀತಾಯಿತು. ಕ್ರೈಸ್ತರ